ಈ ಕ್ಷೇತ್ರ ಶಾಸಕರನ್ನ ಕೇಳ್ತಾ ಇರೋದೇನಂತ ಹೇಳಿದ್ರೆ, ಈ ಸರ್ಕಾರಿ ಭೂಮಿಯನ್ನ ಮಂಜೂರು ಮಾಡಕ್ಕೆ ಬೇರೆ ತಾಲೂಕವರಿಗೆ ಅವಕಾಶ ಇದೆ ಅಂತೇಳಿ ನಿಮಗೆ ತಿಳಿದು ಬಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ನಿರ್ಗತಿರಿಗೆ ನೀವ್ ಯಾಕೆ ಮಂಜೂರು ಮಾಡಬಾರ್ದು? ನಿಮಗೆ ದುಡಿದ್ರಲ್ಲ ನೀವು ಗೆಲ್ಲೋದಕ್ಕೆ, ರಾತ್ರಿ ಆಗಲು ಕಾರ್ಯಕರ್ತರು ಮುಖಂಡರುಗಳು, ನಿಮ್ಮ ಪಾರ್ಟಿಯವ್ರಿಗಾದ್ರೂ ಮಾಡಿದ್ರ? ಅದು ನನ್ನ ಪ್ರಶ್ನೆ. ಕಾಂಗ್ರೆಸ್ ಅವ್ರ ಮುಖಂಡರುಗಳು ನಾನೊಂದು ಮನವಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಗೆಲ್ಲಿಸಿದಂತ ಶಾಸಕರು ಶ್ರೀನಿವಾಸಪುರ ತಾಲೂಕುವರೆಗೆ 60 ಎಕರೆ ಜಮೀನನ್ನ ಮಂಜೂರು ಮಾಡಿದ್ದಾರೆ. ಇದು ನಿಮಗೆ ಮಂಜೂರು ಬೇಡವಾ? ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಇವತ್ತೇ ನಮ್ಮ ಕ್ಷೇತ್ರದ ನೀವು ಗೆಲ್ಲಿಸಿದಂತ ಶಾಸಕರನ್ನ ಪ್ರಶ್ನೆ ಮಾಡಿ, ನಮಗೆ ಭೂಮಿ ಮಂಜೂರು ಮಾಡಿದೆ, ಶ್ರೀನಿವಾಸಪುರದವ್ರಿಗೆ ಮಂಜೂರು ಮಾಡಿದಿರಲ್ಲ, ಓಟ್ ಅವ್ರು ಹಾಕಿದ್ರೆ ನಾವು ಹಾಕಿದ್ರೆ ಅಂತೇಳಿ ನಿಲ್ಲಾಕೊಂಡು ಕೇಳ್ತೀವಿ. ಬಗರುಕುಮು ಅಲ್ಲ, ದರ್ಖಾಸ್ತು ಅಲ್ಲ, ಏನಲ್ಲ, ಅಕ್ರಮವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರತಕ್ಕಂಥದಕ್ಕೆ ಇಂಥ ಎಡ್ಡಂತ ಏನು ಅದಕ್ಕೆ ನಾವು ಹೆಸರಿಡಕ್ ಆಗಲ್ಲ. ಈಗಲೇ ಆಗಿರೋದು. ಇಲ್ಲಾಂದ್ರೆ ಅವ್ರು ಹೇಳಿ ನಾನ್ ಮಾಡಿಲ್ಲ, ಇದನ್ನ ಸರ್ಕಾರಕ್ಕೆ ಉಳಿಸ್ತೀನಿ, ಅದ್ ನನ್ನ ಜವಾಬ್ದಾರಿ, ಈ ಕ್ಷೇತ್ರ ನನ್ನ ಶಾಸಕ ಅಂತ ಹೇಳಿ ನಿಮ್ ಮುಂದೆ ಹೇಳಿ. ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು, ಅಧಿಕಾರಿಗಳಿರ್ಬೋದು, ಬೇರೆ ಇನ್ಯಾರೋ ವ್ಯಕ್ತಿ ಇದ್ರಲ್ಲಿ ಶಾಮೀಲಾಗಿದ್ರು ಸಹ ಅವ್ರ ವಿರುದ್ಧ ಕ್ರಮ ಆಗ್ಬೇಕೋ ಬೇಡ ಹೇಳ್ರಿ. ನಾನು ಅದಕ್ಕೆ ಹೇಳ್ತೀನಿ, ಸರ್ಕಾರಿ ಭೂಮಿಯಲ್ಲಿ ಈ ರೀತಿಯ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜೂರು ಮಾಡೋದಕ್ಕೆ ಅವಕಾಶ ಇದ್ರೆ, ಮೊದಲು ನಿಮಗೆ ಗೆಲ್ಸಿದಂತ ಕಾಂಗ್ರೆಸ್ ಶಾಸಕ ನಿಮ್ಮನ್ನು ಗೆಲ್ಸೋದಕ್ಕೆ ದುಡಿದ್ರಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಅವ್ರು ಮಾಡ್ಕೊಡಿ. ಈ ಒಂದು ಜಾಗದಲ್ಲಿ 100-150 ಕೋಟಿ ಆಸ್ತಿನ ಲಪ್ಟಾಯಿಸಿ ಇವರು ಭೂಗಳರಾಗಿ ಮಾಡ್ತಾರೆ ಅಂತಾರೆ. ಭೂಗಳರಿಗೆ ಈ ಕ್ಷೇತ್ರದ ಶಾಸಕರು ಕುಮ್ಮ ಕೊಟ್ಟು ಇದೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಈ ಕ್ಷೇತ್ರದ ಶಾಸಕರು ಬಂದ್ಮೇಲೆ ಸಿಗತ್ತ ಅನ್ನೋದಾದ್ರೆ ಇನ್ನೇನೆಲ್ಲ ಆಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ಯೋಚನೆ ಮಾಡಿ. ನಾನು ಪ್ರಶ್ನೆ ನಿಮ್ ಮುಂದೆ ಇಡ್ತೀನಿ ಶಾಸಕರಿಗೆ. ವೆಂಕಸಂದ್ರದ್ದು ಇದೇ ರೀತಿ ನಾನು ಹೇಳಿದೆ, 100-80 ಒಂದು 10 ಖಾತೆಗಳನ್ನ 10 ಸೈಟ್ಗಳನ್ನ ಗ್ರಾಮ ಠಾಣಾ ಜಮೀನ ಒಬ್ಬರಿಗೆ ಮಾಡಿದ್ದೀರಿ. ಇದು ನಿಮ್ಮ ಮಾಡಿಲ್ಲ ಅನ್ನೋದಾದ್ರೆ, ಅದು ಸರಿ ಅನ್ನೋದಾದ್ರೆ ಮಾಡಿರೋದು ನಾವು ತಪ್ಪು ಅಂತ ಹೇಳಿದ್ವಿ. ಇಲ್ಲ ಆ ಊರು ಜನರಿಗೆ ಉಳಿಬೇಕು ಅನ್ನೋದಾದ್ರೆ ಈ ಕ್ಷೇತ್ರದ ಜನರು ಶಾಸಕರು ಅವ್ರ ಪರವಾಗಿ ನಿಂತು ಕೆಲಸ ಮಾಡ್ಲಿ. ಊರಿನ ಸೌಕರ್ಯ ನಿಲ್ಲಿಸ್ಬೇಕು. ನಾಳೆ ಸ್ಕೂಲ್ಗೋ ಮತ್ತೊಂದಕ್ಕೆ ಏನಕ್ಕೆ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಮಾಡ್ಲಿ ಅಂತ ಸವಾಲ್ ಮಾಡಿದೆ. ಇದುವರೆಗೂ ಶಾಸಕರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಲಿಲ್ಲ. ಇದಕ್ಕೂ ಹೇಳ್ತೀನಿ, ನಾನು ಇದಕ್ಕೆ ಭಾಗಿಯಾಗಿಲ್ಲ ಅಂತ ಏನಾದರೂ ಶಾಸಕರು ತಿಳಿಸಿದ್ರೆ ಕೂಡ್ಲೆ ತಾಲೂಕು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಮತ್ತೆ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ವಾಪಸ್ ಸರ್ಕಾರಕ್ಕೆ ಬರೀರಿ. ರಿಸರ್ವ್ ಮಾಡ್ರಿ, ಸರ್ಕಾರಕ್ಕೆ ಉಳಿಸ್ರಿ. ಇಲ್ಲಾಂದ್ರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾರು ಕಡು ಬಡವರಿದಾರೋ, ಭೂಮಿ ರೈತರಿದಾರೋ ಅವ್ರಿಗೆ ಭೂಮಿ ಕೊಡಿ. ನಿಮ್ಗೆ ಇದು ಒಂದು ಸವಾಲ್ ಆಗ್ತಾ ಇದ್ದೀನಿ, ಸ್ವೀಕಾರ ಮಾಡ್ತೀರಾ? ಮಾಡ್ರಿ. ಈ ಕ್ಷೇತ್ರಕ್ಕೆ ಶಾಸಕರು ನೀವು, ನಾನು ಈ ಕ್ಷೇತ್ರದ ಮತದಾರ. ನಾನು ಕೇಳ್ತಾ ಇದ್ದೀನಿ, ನನಗೆ ಹಕ್ಕಿದೆ. ನನ್ನ ಜನರ ಪರವಾಗಿ ಕೇಳ್ತಾ ಇದ್ದೀನಿ, ಕ್ಷೇತ್ರದ ಜನರ ಪರವಾಗಿ ಕೇಳ್ತಾ ಇದ್ದೀನಿ. ನಿಮಗೆ ಇದಕ್ಕೆ ಉತ್ತರ ಕೊಡಿ. ಯಾರು ಇದಕ್ಕೆ, ಯಾರು ಆಳೋದು ನಮ್ಮ ಕ್ಷೇತ್ರನ, ಯಾರು ಈ ಕ್ಷೇತ್ರಕ್ಕೆ ಒಡೆಯ, ಯಾರು ಜನಪ್ರತಿನಿಧಿ, ಏನಾಗ್ತಾ ಇದೆ ಕೆಜಿಎಫ್ ಕ್ಷೇತ್ರ, ಯಾರು ಕೇಳೋರೇ ಇಲ್ವಾ? ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂತ ನೀವು ಶ್ರಮ ಪಟ್ಟು ಗೆಲ್ಸಿರ್ಬೋದು. ಅಧಿಕಾರ ಎಲ್ಲರಿಗೂ ಬರೋದು ಏನಕ್ಕೆ? ಜನರು ಸೇವೆ ಮಾಡೋದಕ್ಕೆ. ನೀವು ಗೆದ್ದ ಮೇಲೆ ಕ್ಷೇತ್ರದ ಎಲ್ಲಾ ಜನರಿಗೂ ನೀವು ಶಾಸಕರು. ಆ ರೀತಿ ಕೆಲಸ ಮಾಡಿ. ನೀವು ಕೋಲಾರವ್ರಿಗೆ, ಶ್ರೀನಿವಾಸಪುರದವ್ರಿಗೆ, ಬೇರೆ ಬೇರೆ ತಾಲೂಕವರಿಗೆ ನೀವು ಈ ರೀತಿ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಜಮೀನನ್ನ ನೀವು ಲೂಟಿ ಮಾಡ್ತೀರ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಕೆಜಿಎಫ್ನ ಮಡಗ್ತೀರಾ ನೀವು? ಎಲ್ಲಾ ಕಡೆ ಹುಡುಕಾಡೋದು, ಎಲ್ಲಿ ಸರ್ಕಾರಿ ಜಾಗ ಇದೆ, ಯಾರು ಯಾಮಾರಿದ್ದಾರೆ, ಯಾರನ್ನ ಎದುರಿಸಬಹುದು, ಯಾರನ್ನ ಮೋಸ ಮಾಡಬಹುದು, ಯಾರಿಗೆ ವಂಚನೆ ಮಾಡಬಹುದು ಅಂತೇಳಿ ದಿನ ಇದೇನ ಕೆಲಸ ನಿಮ್ದು? ಏನ್ ಮಾಡ್ತಾ ಇದ್ದೀರಿ? ಅದಕ್ಕೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಏನೇನು ಮಾಡ್ತೇವೆ ಅನ್ನೋದಕ್ಕೆ ನಮ್ಮ ಕ್ಷೇತ್ರದ ಈ ಸಮಸ್ಯೆನೂ ಕೂಡ ಒಂದು ಉದಾಹರಣೆ. ಫೈನಲಿ ಜಿಲ್ಲಾಧಿಕಾರಿಗಳಿಗೆ ಏನ್ ಹೇಳಕ್ ನಾನು ಹೇಳ್ತೀನಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ದಾಖಲೆಗಳನ್ನ ನಿಮಗೂ ಕೊಡ್ತೇವೆ. ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲವೂ ಕೊಡ್ತೇವೆ. ಇದು ಸೂಕ್ತ ತಳ ಪರಿಶೀಲನೆ ಮಾಡಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ. 1989ರಲ್ಲಿ ಶ್ರೀನಿವಾಸಪುರ ತಾಲೂಕವರು ಇಲ್ಲಿ ಬಂದು ಎಲ್ಲಿ ಸಾಗುವಳಿ ಮಾಡ್ತಾ ಇದ್ರು? ಒಂದ್ ವೇಳೆ ಮಾಡಿದ್ರೆ ಇದು ಮಾಡಿರೋ ಭೂಮಿನ, ಇದು ಸಾಗುವಳಿ ಮಾಡೋ ಭೂಮಿನ? ಇದು ಕಾನೂನಲ್ಲಿ ಅವಕಾಶ ಇದೆಯಾ ಹೊರ ತಾಲೂಕುಗಳವರಿಗೆ ಇಲ್ಲಿ ನಮ್ಮ ತಾಲೂಕಲ್ಲಿ ಕೊಡ್ಬೇಕಂತ? ಈ ಜನ ಎಲ್ಲಿ ಯಾರು ಇಲ್ವಾ? ಗತಿ ಇಲ್ವಾ? ಎಲ್ಲ ಊರ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರು ನಮ್ಮ ಕ್ಷೇತ್ರದ ಜನ. ಎಲ್ಲರಿಗೂ ಭೂಮಿ ಇದೆಯಾ? ಮಾಡಿ ಈ ಕ್ಷೇತ್ರದವ್ರಿಗೆ. ನಮ್ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇದು ಅರಣ್ಯ ಭೂಮಿ ಅಂತೇಳಿ. ಕೂಡಲೇ ತತ್ಕ್ಷಣ ಜಿಲ್ಲಾಧಿಕಾರಿಗಳ ಮಧ್ಯಪ್ರವೇಶ ಮಾಡಿ ಪಾರದರ್ಶಕವಾಗಿ ಅರಣ್ಯ ಜಮೀನು ಅಂತ ಏನು ಗೊತ್ತಾದ್ರೆ ನೀವು ಬೌಂಡ್ರಿ ಫಿಕ್ಸ್ ಮಾಡಿ ಕಾಂಪೌಂಡ್ ಹಾಕಿ. ಈ ದಾಖಲೆಗಳನ್ನು ಯಾರು ಸೃಷ್ಟಿ ಮಾಡಿದ್ರೆ ಪರಿಶೀಲನೆ ಮಾಡಿ
ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಿ. ಅಧಿಕಾರಿಗಳು ಇದರಲ್ಲಿ ಯಾರ್ಯಾರು ಶಾಮೀಲ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಿ. ಈ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಕೈಗೆತ್ತಿಕೊಳ್ಬೇಕು. ನೀವು ಹೋಗ್ತಾ ಇದ್ರಿ ಎಲ್ಲಾ ಜಿಲ್ಲೆಯಲ್ಲಿ ನಗರಸಭೆಗಳಿಗೆ ಬೇರೆ ಬೇರೆ ಆಫೀಸ್ಗಳಿಗೆ ಹೋಗಿ ಭೇಟಿ ಕೊಟ್ಟು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ನೀವೇ ನೋಡಿ ಎಲ್ಲ ಹೇಳ್ತಾ ಇದ್ರಿ. ಇದು ಬಹಳ ದೊಡ್ಡ ಸಮಸ್ಯೆ. ಬನ್ನಿ, ನಾಳೆ ಬೆಳಗ್ಗೆನೆ ಬನ್ನಿ. ಎಲ್ಲ ಕೆಲಸವನ್ನು ಬಿಟ್ಟು ನಾಳೆ ಬೆಳಗ್ಗೆ ನೀವು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡು ಮಾಧ್ಯಮದ ಜೊತೆಯಲ್ಲಿ ಬಂದು ನೋಡಿ. ನೀವು ಕಣ್ಣಲ್ಲಿ ನೋಡಿ ಈ ಜಮೀನು ಯಾವ್ದಕ್ಕೆ ಯೋಗ್ಯ ಅಂತೇಳಿ ನಿಮ್ಗೆ ವಿನಂತಿ ಮಾಡ್ತೇನೆ. ತಹಸೀಲ್ದಾರ್ಗೂ ನಾನು ವಿನಂತಿ ಮಾಡ್ತೇನೆ, ನಿಮ್ಮ ಕಚೇರಿಯಲ್ಲಿ ಕಡತ ಇದೆ, ಯಾವುದೇ ಕಾರಣಕ್ಕೂ ನಿಮ್ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಫೈಲ್ ಪುಟ್ ಅಪ್ ಮಾಡಿ ನಿಮ್ ಮುಂದೆ ಇಟ್ರೆ ನೋಡಿ ಕೂಲಂಕ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂಡು ಸಹಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮನೆಗೆ ಹೋಗ್ತೀರಿ. ನಾವು ಉಗ್ರವಾದ ಹೋರಾಟವನ್ನ ಮಾಡೇ ಮಾಡ್ತೀವಿ. ಅದೇನೋ ಹೇಳ್ತಿದ್ರಿ ಸರ್, ಯಾರು ಮುಖಂಡರು ಹಿಂದೆ ಅವ್ರ ಹೆಸರೇ ಹೇಳಿಲ್ಲ. ನೀವು ಯಾರು ಕೇಳ್ಕೊಂಬಂದ್ ಹೇಳ್ತೀನಿ ಅಂತ ಹೋಗಿದ್ದಾರೆ. ಇನ್ನೂ ಒಂದ್ 2-3 ಅವರ್ ಆಗ್ಬೋದು. ಅದು ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ. ನೀವು ಅರಣ್ಯ ಇಲಾಖೆ ಪಾಸ ಮಾಡಂತವ್ರಿಗೆ ಸುಮಾರು 13 ಜನರಿಗೆ ಮಂಜೂರು ಮಾಡಿದ್ದಾರೆ 60 ಎಕರೆ. ಸುಮಾರು ಇದ್ರ ಬೆಲೆ 100 ರಿಂದ 105 ಕೋಟಿ ರೂಪಾಯಿ ಆಸ್ತಿ. ಇದು ನಾವು ಪ್ರಶ್ನೆ ಈ ಕ್ಷೇತ್ರ ಶಾಸಕರನ್ನ ಕೇಳ್ತಾ ಇರೋದೇನಂತ ಹೇಳಿದ್ರೆ, ಈ ಸರ್ಕಾರಿ ಭೂಮಿಯನ್ನ ಮಂಜೂರು ಮಾಡಕ್ಕೆ ಬೇರೆ ತಾಲೂಕರಿಗೆ ಅವಕಾಶ ಇದೆ ಅಂತೇಳಿ ನಿಮಗೆ ತಿಳಿದು ಬಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ನಿರ್ಗತಿರಿಗೆ ನೀವ್ ಯಾಕೆ ಮಂಜೂರು ಮಾಡಬಾರ್ದು? ಅವ್ರೇನ್ ಭೂಮಿ ಇದೆಯಾ? ಹೋಗ್ಲಿ, ಬೇರೆ ಯಾರು ನಮ್ಮ ಬಿಜೆಪಿ ನೀವೇನ್ ಮಾಡೋದೇ ಬೇಡ. ನಿಮ್ಗೆ ದುಡಿದ್ರಲ್ಲ ನೀವು ಗೆಲ್ಲೋದಕ್ಕೆ ರಾತ್ರಿ ಆಗಲು ಕಾರ್ಯಕರ್ತರು ಮುಖಂಡರುಗಳು, ನಿಮ್ಮ ಪಾರ್ಟಿಯವ್ರಿಗಾದ್ರೂ ಮಾಡಿದ್ರಾ? ಅದು ನನ್ನ ಪ್ರಶ್ನೆ. ಕಾಂಗ್ರೆಸ್ ಅವ್ರ ಮುಖಂಡರುಗಳು ನಾನೊಂದು ಮನವಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಗೆಲ್ಲಿಸಿದಂತ ಶಾಸಕರು ಶ್ರೀನಿವಾಸಪುರ ತಾಲೂಕುವರೆಗೆ 60 ಎಕರೆ ಜಮೀನನ್ನ ಮಂಜೂರು ಮಾಡಿದ್ದಾರೆ. ಇದು ನಿಮಗೆ ಮಂಜೂರು ಬೇಡವಾ? ನಾನು ಉದಾಹರಣೆಗೆ ಒಂದ್ 2-3 ಹೆಸರು ಹೇಳ್ತೀನಿ. ಕಿತ್ತಂಡೂರು KN ಸಂಪತ್ ಕುಮಾರ್, ಅವ್ರ ಹೆಂಗಸರು, ಅವ್ರ ಮಿಸ್ಸಸ್ಸು ಕೋಕಿಲ, ಅವ್ರ ಮಾವ ನಾರಾಯಣಪ್ಪ, 3-4 ಜನ ಹೆಸರು ಹೇಳಿದ್ದೀನಿ. ಇನ್ನು ಮಿಕ್ಕಿದ ದಾಖಲೆ ಕೊಟ್ಟಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಳಿ. ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಇವತ್ತೇ ನಮ್ಮ ಕ್ಷೇತ್ರದ ನೀವು ಗೆಲ್ಲಿಸಿದಂತ ಶಾಸಕರನ್ನ ಪ್ರಶ್ನೆ ಮಾಡಿ, ನಮಗೆ ಭೂಮಿ ಮಂಜೂರು ಮಾಡಿದೆ, ಶ್ರೀನಿವಾಸಪುರದವ್ರಿಗೆ ಮಂಜೂರು ಮಾಡಿದಿರಲ್ಲ, ಓಟ್ ಅವ್ರು ಹಾಕಿದ್ರೆ ನಾವು ಹಾಕಿದ್ರೆ ಅಂತೇಳಿ ನೀಲ್ ಹಾಕೊಂಡು ಕೇಳ್ರಿ. ಅಣ್ಣ, ಇದೆಲ್ಲ ಕೂಡ ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ. ಇದು ಬಗರುಕುಮು ಅಲ್ಲ, ದರ್ಖಾಸ್ತ್ ಅಲ್ಲ, ಏನೂ ಇಲ್ಲ. ಅಕ್ರಮವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರತಂತದಕ್ಕೆ ಇಂಥ ಎಡ್ಡಂತ ಏನು ಅದಕ್ಕೆ ನಾವು ಹೆಸರಿಡಕ್ಕಾಗಲ್ಲ. ಇದು ನಮ್ಮ ಕ್ಷೇತ್ರದ ಭೂಮಿ, ನಮ್ಮ ಕ್ಷೇತ್ರ ಜನರಿಗೆ ಬೇಕು. ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಭೂಗಳ್ಳತನ ಮಾಡ್ತಾ ಇದ್ದಾರೆ. ಇದನ್ನ ನೀವು ಮಂಜೂರು ಮಾಡಕ್ ಅವಕಾಶ ಇದ್ರೆ ನಮ್ಮ ಕ್ಷೇತ್ರ ಜನರಿಗೆ ಮಂಜೂರು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೀವೇ ಕುಮ್ಮಕ್ ಕೊಟ್ಟಿರೋದು ಶ್ರೀನಿವಾಸಪುರ ತಾಲೂಕವ್ರಿಗೆ ಮಾಡಕ್ಕೆ. ಯಾಕೆ ಅವರ ಓಟ್ ಹಾಕಿದ್ ನಿಮ್ಗೆ? ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅವ್ರ ತಾನು ನಿಮ್ಗೆ ಓಟ್ ಹಾಕಿದ್ದು. ಅವ್ರಿಗೆ ಏನ್ ಮಾಡಿದಿರಿ? ಯಾರಿಲ್ಲ ಆಡಳಿತ ಮಾಡೋದು? ಯಾರಿಲ್ಲ ಶಾಸಕರು? ಈ ಕ್ಷೇತ್ರ ಜನ ಎಚ್ಚೆತ್ಕೊಳ್ರಿ. ಏನ್ KJP ಅನಾದಿ ಆಗಿದ್ಯಾ? ಇಲ್ಲಿ ಕೇಳೋರು ಮಾಡೋರು ಯಾರು ಇಲ್ವಾ? ಬುದ್ಧಿವಂತರೇ ಇಲ್ವಾ? ಯಾರು ಓದ್ಲೇ ಇಲ್ವಾ? ಓಟ್ ಹಾಕಿ ಸುಮ್ನೆ ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ತೀರಾ? ಇಷ್ಟು ಅನ್ಯಾಯಗಳು ನಡೀತಾ ಇದ್ರು BJP ಅವ್ರು ನಾವು ಸುಮ್ನೆ ಇರ್ಬೇಕಾ? ಕೇಳಬಾರ್ದಾ? ಅದು ನಮ್ಮ ಪ್ರಶ್ನೆ. ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆನೆ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರೆಲ್ಲರೂ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇದು ನಮ್ಮ ಒತ್ತಾಯ. ತಾಲೂಕಲ್ಲಿ ಬೆಂಗಳೂರ್ದು ಹಾಕ್ಬಾರ್ದು ಅಂತೇಳಿ ನಾವು ಹೋರಾಟ ಇದಿಲ್ಲ ದಾಖಲೆಗಳು. ಆಗ ಈ ಯಾವ ದಾಖಲೆಗಳು ಇಲ್ಲ. ಆದ್ರೆ ಈಗ 89ರಲ್ಲಿ ಮಾಡ್ದಂಗೆ ದಾಖಲೆ ನಿಜ. ಅವಾಗ ಮಾಡ್ದಂಗೆ ದಾಖಲೆ ಸೃಷ್ಟಿ ಮಾಡಿ ಇದನ್ನ ಈಗ ಮಾಡಿದ್ದಾರೆ. ಹಾಲಿ ಶಾಸಕರು ಪೀಡಲ್ ಆಗಿದೆ ಅಂತ ತಮ್ಮ ಆರೋಪ. ಈ ಶಾಸಕರು ಪೀಡಲ್ ಈಗಲೇ ಆಗಿರೋದು. ಇಲ್ಲಾಂದ್ರೆ ಅವ್ರು ಹೇಳಿ ನಾನ್ ಮಾಡಿಲ್ಲ, ಇದನ್ನ ಸರ್ಕಾರಕ್ಕೆ ಉಳಿಸ್ತೀನಿ, ಅದ್ ನನ್ ಜವಾಬ್ದಾರಿ, ಈ ಕ್ಷೇತ್ರ ನನ್ ಶಾಸಕ ಅಂತ ಹೇಳಿ ನಿಮ್ ಮುಂದೆ ಹೇಳಿ. ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಅಧಿಕಾರಿಗಳಿರ್ಬೋದು, ಬೇರೆ ಇನ್ಯಾರೋ ವ್ಯಕ್ತಿ ಇದ್ರಲ್ಲಿ ಶಾಮೀಲಾಗಿದ್ರು ಸಹ ಅವ್ರ ವಿರುದ್ಧ ಕ್ರಮ ಆಗ್ಬೇಕೋ ಬೇಡ ಹೇಳ್ರಿ. ನಾನು ಅದಕ್ಕೆ ಹೇಳ್ತೀನಿ, ಸರ್ಕಾರಿ ಭೂಮಿಯಲ್ಲಿ ಈ ರೀತಿಯ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಂಜೂರು ಮಾಡೋದಕ್ಕೆ ಅವಕಾಶ ಇದ್ರೆ ಮೊದಲು ನಿಮಗೆ ಗೆಲ್ಸಿದಂತ ಕಾಂಗ್ರೆಸ್ ಶಾಸಕ ನಿಮ್ಮನ್ನು ಗೆಲ್ಸೋದಕ್ಕೆ ದುಡಿದ್ರಲ್ಲ ಮುಖಂಡರುಗಳು, ಕಾರ್ಯಕರ್ತರುಗಳು, ಅವ್ರಿಗೆ ಮಾಡ್ಕೊಡಿ. ನಮ್ಗೇನು KG ಕೋಟೆ ಪೂರ್ತಿ ಎಲ್ಲ ಮಾಡ್ಕೊಟ್ಬಿಡಿ. 129 ಸರ್ವೆ ನಂಬರ್ ಎಷ್ಟು ಎಕರೆ ಜಮೀನಿದೆ ಸರ್? ಇದಕ್ಕೆ 106 ಎಕರೆ ಇದೆ. ತುಂಬಾ ಇದೆ. ಇದರಲ್ಲಿ ಮಾಡಿರೋ ದಾಖಲೆಗಳು ಇದರಲ್ಲಿ 60 ಎಕರೆ ಮಾಡಿದ್ದಾರೆ. ಇದನ್ನ ನಾವು ಯಾರು ಪ್ರಶ್ನೆ ಮಾಡಿದ್ರೆ ಇನ್ನೆಲ್ಲಾನು ಮಾಡ್ಬಿಡ್ತಾರೆ. ಎಷ್ಟು ಬ್ಲಾಕ್ ಮಾಡಿದ್ದಾರೆ? 6 ಬ್ಲಾಕ್ ಮಾಡಿದ್ದಾರೆ. ದಾಖಲೆ ಇದೆ ನೋಡ್ರಿ, ಇಲ್ಲಿ ಇದೆಯಲ್ಲ.
ಇವೆಲ್ಲ ಸಹಿ ಸೀಲ್ಗಳೆಲ್ಲ ಪೂರ್ತಿ ಅವರೇ ಒತ್ಕೊಂಬಿಟ್ಟವ್ರೆ ಎಲ್ಲ ಸೈನ್ಗಳು ನೋಡ್ರಿ. ಇದನ್ನ FSL ಕಳಿಸ್ಬೇಕು. ಸರ್ ಇದು ಎಷ್ಟು ಜಿಲ್ಲಾಧಿಕಾರಿಗಳು ಸರ್ ಎಷ್ಟು ಕೋಟಿ ಇರ್ಬೋದು ಸರ್ ಈ ಜಮೀನು? 100ರಿಂದ 105 ಕೋಟಿ ಆಸ್ತಿ ಇರ್ತದೆ ಅಂದಾಜು. ಈ ಒಂದು ಜಾಗದಲ್ಲಿ 100-105 ಕೋಟಿ ಆಸ್ತಿನ ಲಪ್ಟಾಯಿಸಿ ಇವರು ಭೂಗಳ್ರಾಗಿ ಮಾಡ್ತಾರೆ ಅಂತಾರೆ. ಭೂಗಳ್ರಿಗೆ ಈ ಕ್ಷೇತ್ರದ ಶಾಸಕರು ಕುಮ್ಮಕ್ ಕೊಟ್ಟು ಇದೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಈ ಕ್ಷೇತ್ರದ ಶಾಸಕರು ಬಂದ್ಮೇಲೆ ಸಿಗತ್ತ ಅನ್ನೋದಾದ್ರೆ ಇನ್ನೇನೆಲ್ಲ ಆಗಿರ್ಬೋದು ನಮ್ಮ ಕ್ಷೇತ್ರದಲ್ಲಿ. ಯೋಚನೆ ಮಾಡ್ರಿ.